ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಫೇಮಸ್ ಕೊರಿಯನ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ. ಅದೇನಂದರೆ ಪೊಟ್ಯಾಟೊ ನೂಡಲ್ಸ್ ಅಂತ ಅಂತಾರೆ. ಅದನ್ನು ಪೊಟ್ಯಾಟೊಯಿಂದ ಮಾಡೋದು. ಇವಾಗ ತಾನೇ ಹೋಗ್ಬಿಡ್ತಾನೆ, ಹೆಂಗೆ ಹೋಗ್ಬಿಡ್ತಾನೆ ಅಂತ ನೋಡ್ಕೊಂಡು ಅದು ರೆಸಿಪಿ ಮಾಡೋಕ್ಕೆ ಐಟಮ್ಸ್ ಇಲ್ಲ ಗೈಸ್. ಐಟಮ್ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಚೀಸ್ ಒಂದಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೂ ನಾನು ಆಲೂಗೆಡ್ಡೆ ಮತ್ತು ಪಾಸ್ತಾ ತೊಗೊಳಕ್ಕೆ ಹೋಗಬೇಕು. ಫಸ್ಟು ಪಾಸ್ತಾ ತೊಗೊತೀನಿ ಗೈಸ್, ಬನ್ನಿ. ಪಾಸ್ತಾ ತೊಗೊಂಡು ಆಲೂಗೆಡ್ಡೆ ತೊಗೊಂಡು ಬರೋಣ. ಪಾಸ್ತಾ ಅಂಗಡಿನೇ ಕ್ಲೋಸ್ ಆಗೋಗ್ಬಿಟ್ಟಿದೆ. ಆಂಟಿ ಇವತ್ತು ಪಾಗೆ ತೆಗ್ದಿಲ್ಲ. ಸೊ ಇವಾಗ ಪಾಸ್ತಾ ಮಾಡೋದು ಕ್ಯಾನ್ಸಲ್ ಗೈಸ್. ನಾನು ಎಷ್ಟು ಆಸೆಯಿಂದ ಬಂದಿದ್ದೆ ಅಂದರೆ ಇವತ್ತು ಪಾಸ್ತಾ ಮಾಡ್ಕೊಂಡು ತಿನ್ನೋಣ. ಚೀಸೆಲ್ಲ ತರಿಸಿದೆ, ಅದನ್ನು ಕಷ್ಟಪಟ್ಟು ಕೂಡಿಟ್ಟು ತರಿಸಿದೆ ಗೈಸ್. ಇವಾಗ ನಾನು ಆಲೂಗೆಡ್ಡೆ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಅದೂ ಕ್ಲೋಸ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ನಂಗೆ ಬೇಜಾರಾಗ್ತಾಯಿದೆ. ಪರವಾಗಿಲ್ಲ ಗೈಸ್, ನಾಳೆ ಮಾಡ್ತೀನಿ. ಇವತ್ತು ಮಾಡಿಲ್ಲ ಅಂದರೆ ಏನು, ಬರೀ ತರಕಾರಿ ಅಂಗಡಿ ತೆಗೆದಿದ್ದೆ. ಇವಾಗ ಹೋಗಿ ತರಕಾರಿ ತೊಗೋಬೇಕು ಅಷ್ಟೇ. ನನಗೆ ತರಕಾರಿ ತೊಗೊಳಕ್ಕೆ ಬರೋಲ್ಲ ಗೈಸ್. ಏನೋ ನೋಡಿಬಿಟ್ಟು ಹೆಂಗಾಗುತ್ತೋ ಹಂಗೆ ತೊಗೊತೀನಿ. ಆಲೂಗೆಡ್ಡೆ ಅಷ್ಟೇ, ಬೇರೆದೆಲ್ಲ ನಮ್ಮ ಮನೇಲೇ ಇದೆ. ಸೊ ಇವಾಗ ನಾನು ಆಲೂಗೆಡ್ಡೆ ತೊಗೊಳಕ್ಕೆ ಬಂದಿದ್ದೀನಿ, ಬನ್ನಿ. ನನಗೆ ಹೆಂಗೆ ಗೊತ್ತಿಲ್ಲ ಗೈಸ್, ಎಲ್ಲ ದಪ್ಪ ದಪ್ಪ ಇರೋದು ತೊಗೊಂಡಿದ್ದೀನಿ ನಾನು ಆಲೂಗೆಡ್ಡೆನ. ಯಾಕಂದರೆ ದಪ್ಪ ದಪ್ಪ ಇದ್ದರೆ ಚೂರು ಈಸಿಯಾಗಿ ಕಟ್ಟೆಲ್ಲ ಮಾಡ್ಬೋದು ಅಂತ ಅಷ್ಟೇ ಗೈಸ್. ಇವಾಗ ಎಷ್ಟು kg ಇದೆಯೋ ಗೊತ್ತಿಲ್ಲ, ಸುಮ್ಮನೆ ಏನೋ ಒಂದು ಅಂದಾಜು ಮೇಲೆ ತೊಗೊಂಡು ಹೋಗ್ತಾಯಿದ್ದೀನಿ ಆಲೂಗೆಡ್ಡೆನ. ಹಿಂಗೆ ಆಗೋದು ನಾನಂತೋಳು ಬಂದರೆ ತರಕಾರಿ ತೊಗೊಂಡೋಗೋಕ್ಕೆ ಅಷ್ಟೇ ಗೈಸ್. ಇವಾಗ ಇಲ್ಲಿ ನೋಡಿ, ಇದೇ ಅಂಗಡಿ ಕ್ಲೋಸ್ ಆಗಿದೆ. ಅದಕ್ಕೋಸ್ಕರ ಪಾಸ್ತಾ ತೊಗೊಳಕ್ಕಾಗಲ್ಲ. ಪಾಸ್ತಾ ಬಿಟ್ಟು ಬೇರೆದೇನಾರ ಮಾಡಬೇಕು ಅಷ್ಟೇ ಗೈಸ್. ಪಾಸ್ತಾನ ನಾಳೆ ಮಾಡ್ತೀನಿ, ಇವತ್ತು ಇದನ್ನು ಮಾಡ್ತೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ಮಾಡೋಣ. ಸೊ ಗೈಸ್, ಇವಾಗ ಅದನ್ನು ಮಾಡೋ ಟೈಮು. ನಾನು ಜಾಸ್ತಿ ಅಡುಗೆ ಮನೆಗೆ ಬಂದು ಕೆಲಸ ಮಾಡೋಲ್ಲ ಗೈಸ್. ಅದಕ್ಕೋಸ್ಕರ ಇದು ಅವಾಗವಾಗ ಏನಾರು ತಿನ್ನಬೇಕು ಅಂತಂದರೆ ಮಾಡ್ತಾಯಿರ್ತೀನಿ ಅಷ್ಟೇ. ಇವಾಗ ಪೊಟ್ಯಾಟೊ ನೂಡಲ್ಸ್ ಮಾಡೋಣ. ಇವಾಗ ಆಲೂಗೆಡ್ಡೆ ತಿಂದಿದ್ದೀನಿ. ಎಷ್ಟು ಆಲೂಗೆಡ್ಡೆ ಹಾಕ್ಬೇಕಂತ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು 5 ಹಾಕ್ತೀನಿ ಗೈಸ್. ಯಾಕಂದರೆ ನಮ್ಮಮ್ಮ ಎಲ್ರಿಗೂ ಟೇಸ್ಟ್ ಮಾಡಿಸ್ಬೇಕು. ಹಾಗೆ ನಾನು ಇನ್ನೂ ಊಟ ಮಾಡಿಲ್ಲ, ಅದಕ್ಕೆ ಊಟನೂ ಮಾಡಬೇಕು. ಇದ್ರ ಜೊತೆಗೆ ಇನ್ನೊಂದು ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ, ಮುಂದೆ ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ಗೈಸ್. ಫಸ್ಟು ಇದನ್ನು ಮಾಡಿಬಿಡೋಣ. ಫಸ್ಟು ಇದನ್ನು ತೊಳೆಯೋಣ. ಅದಕ್ಕೆ ಒಂದು ಪಾತ್ರೆ ಬೇಕು, ಇದರಲ್ಲಿ ತೊಳೆಯೋಣ ಗೈಸ್. ಇವಾಗ ಒಂದು ಎಲ್ಲ ನನ್ನ ದಪ್ಪ ಕೂತಿರೋದೇ ತೊಗೊಂಡ್ಬಂದಿದ್ದೀನಿ, ಯಾಕಂದರೆ ಈಸಿಯಾಗಿ ಅಂತ. 2 3 4 ಸಾಕು ಅನಿಸುತ್ತೆ. ನಾನು 4 5 ಹಾಕ್ಬಿಡ್ತೀನಿ ಗೈಸ್. ಇಲ್ಲಾಂದರೆ ಬೇರೆದೇನಾರ ಮಾಡ್ತೀನಿ, ಜಾಸ್ತಿ ಆಯಿತು ಅನಿಸುತ್ತೆ. ಇಷ್ಟೇ 6 ತಂದಿದ್ದೀನಿ ನಾನು. ಇದನ್ನು ಹಾಗೆ ಗೈಸ್. ಇವಾಗ ಇದನ್ನು ತೊಳೆಯೋದು. ಮನೆಗೆ ಬಂದೆ. ಇವತ್ತು ನಮ್ಮ ಮನೇಲಿ ಚಿಕನ್ ಮಾಡಿದ್ದಾರೆ. ನಾನು ಚಿಕನ್ ತಿನ್ನಲ್ಲ ಗೈಸ್, ರಿಸಲ್ಟ್ ಬರೋವರೆಗೂ. ನಾಡಿದ್ದು ರಿಸಲ್ಟ್ ಇದೆ, ಅಲ್ಲಿವರೆಗೂ ನಾನು ತಿನ್ನಲ್ಲ. ಅದಕ್ಕೋಸ್ಕರ ನನಗೆ ಅಂತ ವೆಜ್ಜಲ್ಲಿ ಏನೂ ಇಲ್ಲ. ಅದಕ್ಕೋಸ್ಕರ ಪಾಸ್ತಾ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಪಾಸ್ತಾನೂ ಇಲ್ಲ. ಅದು ಬಿಟ್ಟರೆ ಇನ್ನೊಂದು ಪೊಟ್ಯಾಟೊಯಿಂದ ಒಂದು ರೆಸಿಪಿ ಮಾಡಬೇಕು ಅಂತ ಆವಾಗಿಂದ ಅಂದ್ಕೊತಿದ್ದೆ. ಮಾಡೋಣ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ ಫೈನಲಿ. ಇವಾಗ ದೊಡ್ಡ ಕುಕ್ಕರ್ ಇಲ್ಲಿದೆ, ಇದರಲ್ಲಿ ಅನ್ನ ಇದೆ. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಗಾಯ್ಸ್. ಇವಾಗ ಒಂದು ದೊಡ್ಡ ತೊಂದರೆ ಆಗಿಬಿಟ್ಟಿದೆ. ಏನು ಅಂದರೆ ನಮ್ಮ ಮನೆಗೆ ಕುಕ್ಕರ್ ಇಲ್ಲಿದೆ, ಇದರಲ್ಲಿ ಅನ್ನ ಇದೆ. ಇವಾಗ ಇದನ್ನು ಯಾವುದ್ರಲ್ಲಿ ಬೇಯಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಇದನ್ನು ಇದರಲ್ಲೇ ಬೇಯಿಸ್ಬೋದಾ ಅಂತಲೂ ನನಗೆ ಗೊತ್ತಿಲ್ಲ. ಇನ್ನೂ ದೊಡ್ಡ ಬೋಸಿ ಹುಡುಕ್ತೀನಿ ಗೈಸ್, ಅದ್ರಲ್ಲಿ ಬೇಯಿಸೋಣ ಅಷ್ಟೇ. ಈಗ ದೊಡ್ಡ ಪಾತ್ರೆ. ನಮ್ಮನೆ ಇಲ್ಲಿಂದ ಒಂದು ಕುಕ್ಕರ್ ಇದೆ. ನಮ್ಮ ಮನೇಲಿ ಎಷ್ಟೊಂದು ಕುಕ್ಕರ್ ಇದೆ ಗೈಸ್, ನನಗೆ ಗೊತ್ತಿರಲ್ಲ. ಈ ಕುಕ್ಕರಲ್ಲಿ ಹಾಕಿ ಇವಾಗ ಬೇಯಿಸೋಣ. ನನ್ನ ಪ್ರಕಾರ ಒಂದು 2 ಕೂಗಿಸ್ಬೇಕೇನೋ. ತುಂಬ ದಪ್ಪ ಇದೆ ಅಲ್ವಾ, ಮೇ ಬಿ ಒಂದು 3 ಕೂಗಿಸ್ಬೇಕು ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಹಂಗೆ ತೊಳೆದಿರ್ತೀವಿ ನನಗೆ. ಸೊ ಗೈಸ್, ಇವಾಗ ನಮ್ಮ ಅಜ್ಜಿ ಬಂದ್ಬಿಟ್ಟು ಅಷ್ಟೊಂದೆಲ್ಲ ಆಲೂಗಡ್ಡೆ ಹಾಕ್ಬೇಡ ಅಂದ್ಬಿಟ್ಟು ಇಷ್ಟ ಹಾಕಿದ್ದಾರೆ. ಇದನ್ನ 2 ಕೂಗಿಸ್ಬೇಕಂತೆ. ಆಮೇಲೆ ಈ ಕುಕ್ಕರ್ ಹಾಕಲಿ. ಈ ಕುಕ್ಕರ್ ಇಲ್ಲ, ಇದೊಂದೇ ಇಲ್ಲೊಂದು ಕುಕ್ಕರ್ ಇದೆ. ಇವಾಗ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಇದನ್ನ ಏನು ಗೊತ್ತಿಲ್ಲ ಅಂದರೆ ಹಿಂಗೆ ಅದು ಹಂಗೇನಿಲ್ಲ ಗೈಸ್. ಈ ಕುಕ್ಕರಲ್ಲೂ ಕುಗ್ಸ್ಬೋದು, ಈ ಕುಕ್ಕರಲ್ಲೂ ಕುಗ್ಸ್ಬೋದು. ಇವಾಗ ಇದನ್ನ ಮುಚ್ಚಬೇಕು ಗೈಸ್.
ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು, ಸೊ ಗೈಸ್ ಇವಾಗ ಇದನ್ನು ಫುಲ್ಲು ನೀಟಾಗಿ ಕ್ಲೋಸ್ ಮಾಡಿದ್ದೀನಿ. ಇದನ್ನ 2 ಕೂಗಿಸ್ಬೇಕಂತ. ಇವಾಗ ಗ್ಯಾಸ್ ಹಚ್ಚಬೇಕು. ಗ್ಯಾಸ್ ಆಫ್ ಮಾಡಿದ್ಯಾ? ಗ್ಯಾಸ್ ಆಫ್ ಆಗಿದೆ ಗೈಸ್. ಗ್ಯಾಸ್ ಆನ್ ಮಾಡಬೇಕು ಫಸ್ಟ್. ನೀಟಾಗಿ ಹಾಕಿದ್ದೀರಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡಬೇಕು ಅಂದರೆ, ಅದು ಫುಲ್ಲು ಬೇಯಿಸ್ಬೇಕು ಗೈಸ್. ಇವಾಗ ಈರುಳ್ಳಿನ ಹಚ್ಬೇಕು. ಇದಕ್ಕೆ ಚಾಪ್ಡ್ ಗಾರ್ಲಿಕ್ ಹಾಕಬೇಕು ಸ್ವಲ್ಪ. ಇದನ್ನೆಲ್ಲ ಮ್ಯಾಶ್ ಮಾಡಿ ಇದಕ್ಕೆ ಅವೆಲ್ಲ ಮಿಕ್ಸ್ ಮಾಡಿ ಸ್ಪೈಸಸ್ಸು ನಾನು ನಿಮಗೆಲ್ಲ ಹೇಳ್ತೀನಿ ಗೈಸ್. ಇವಾಗ ಫಸ್ಟು ಈರುಳ್ಳಿ ಬಿಡಿಸೋಣ. ಈರುಳ್ಳಿ ತೊಗೊಳ್ಳೋಣ. ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕೋಣ ಬನ್ನಿ. ಇವಾಗ ತಾನೇ ಜಸ್ಟು ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಟಿದ್ದೀನಿ. ಕೈಯೇ ನೋವು ಬಂದ್ಬಿಡ್ತು ಗೈಸ್, ಉಗುರೇ ನೋವು ಬಂದ್ಬಿಡ್ತು ಬೆಳ್ಳುಳ್ಳಿ ಬಿಡಿಸೋ ಅಷ್ಟೊತ್ತಲ್ಲಿ. ಇವಾಗ ಇದು ಕೂಗಿದೆ. ಇವಾಗ ತಾನೇ ಜಸ್ಟ್ ಆಫ್ ಮಾಡಿದೆ ಕುಕ್ಕರ್ನ. ಇನ್ನು ಕುಯ್ ಅಂತ ಇದೆ. ಓಪನ್ ಮಾಡೋಣ ಗೈಸ್. ಥರ ಆಗಿದೆ. ಇವಾಗ ಅದಕ್ಕೆ ನಾವು ಬಿಸಿನೀರು ಹಾಕಬೇಕು. ತಣ್ಣೀರು ಹಾಕಬೇಕು ಗೈಸ್. ತಣ್ಣೀರು ಹಾಕಬೇಕು. ಇದರಲ್ಲಿ ಇಟ್ಬಿಟ್ಟು ಒಳಗೆ ಹಾಕೋದು. ಫಸ್ಟ್ ಇದರಲ್ಲಿ ನೀರು ಆಚೆ ಹಾಕಬೇಕು. ಇವಾಗ ನಾವು ಅದನ್ನು ಬಿಡಿಸ್ಬೇಕು ಗೈಸ್. ಆ್ಯಕ್ಚುಲಿ ನಾನು ಆಲೂಗೆಡ್ಡೆನ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಬೇಯಿಸ್ಬೇಕಿತ್ತು. ನಾನು ಸೀದಾ ಆಲೂಗೆಡ್ಡೆನೇ ತೊಗೊಂಡು ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಟ್ಟಿದ್ದೀನಿ ಗೈಸ್. ಇವಾಗ ತಾನೇ ವೀಡಿಯೋ ಮಾಡಿದೆ. ಇವಾಗ ಇದನ್ನು ಬಿಡಿಸ್ಬೇಕು. ಬಿಸಿದೆ 4 ಜಾಸ್ತಿ. ಬಿಸಿದೆ. ಸೊ ಗೈಸ್ ಇವಾಗ ಆಲೂಗಡ್ಡೆ ಎಲ್ಲ ಪೀಲ್ ಮಾಡಾಯಿತು. ಇವಾಗ ಇದನ್ನ ಸ್ಮ್ಯಾಶ್ ಮಾಡಬೇಕು ಗೈಸ್. ಅಂದರೆ ಇದನ್ನ ಇವಾಗ ಹಿಂಗೆ ಸ್ಮ್ಯಾಶ್ ಮಾಡಬೇಕು. ಸುಟ್ಬಿಡ್ತು. ನನಗೆ ಗೊತ್ತಿತ್ತು ಬಿಸಿ ಇರುತ್ತೆ ಅಂತ. ಜೋಶಲ್ಲಿ ಏನೋ ಕೈ ಹಾಕಿ ಫುಲ್ ಕಲ್ಸೋಣ ಅಂತಂದರೆ ಆಗಲಿಲ್ಲ. ಅದಕ್ಕೆ ಫೋರ್ಕ್ ತೊಗೊಂಡು ಸ್ಮ್ಯಾಶ್ ಮಾಡಿ. ಇವಾಗ ಒಂದು ದೊಡ್ಡ ತೊಂದರೆ ಆಗ್ಬಿಟ್ಟಿದೆ ನಮ್ಮ ಮನೇಲಿ. ಕಾರ್ನ್ಫ್ಲೋರು ಎಲ್ಲಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಸಿಗ್ತಾಯಿಲ್ಲ. ನಮ್ಮ ಅಮ್ಮ ಎಲ್ಲೋ ಇಟ್ಟಿರಬೇಕು. ಅದಕ್ಕೆ ಇವಾಗ ಸದ್ಯಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ವಿ. ಗೊತ್ತಿಲ್ಲ ಗೈಸ್ ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ. ಇವಾಗ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಹೆಂಗೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ. ಈ ಥರ ಕಲಿಸ್ಕೊಬೇಕು. ಇವಾಗ ಇದನ್ನು ಸ್ಮಾಲ್ ಬಾಲ್ ಮಾಡಬೇಕು. ಈ ಥರ ಮಾಡಿಬಿಟ್ಟು ಹಿಂಗೆ ಮಧ್ಯದಲ್ಲಿ ಒಂದು ಈ ಥರ
ಒಟ್ಟು ಕ್ಯೂಟಾಗಿ ಬಂದಿತ್ತು. ಒಂದೇ ಈ ಥರ ಈ ಥರ ಮಾಡಿದ್ದೀನಿ. ಇಷ್ಟು ಮಾಡಿದ್ದೀನಿ ಗೈಸ್. ಇನ್ನೂ ಇಲ್ಲ ಎತ್ತಿಟ್ಟಿದ್ದೀನಿ. ಆಮೇಲೆ ಬೇರೆದೇನೋ ಮಾಡೋಕ್ಕೆ. ಸೊ ನಾನು ಅಂದ್ಕೊಂಡಿದ್ದೀನಿ 5 ನಿಮಿಷದಲ್ಲಿ ಹಿಂಗೆ ಮಾಡಿ ಬಿಸಾಕ್ಬಿಡ್ಬೋದು ಅಂತ. ನೋಡಿದ್ರೆ ಎಷ್ಟೊತ್ತು ತೊಗೊಂತು ಗೊತ್ತಾ ಇದನ್ನು ಮಾಡೋಕ್ಕೆ. ಇವಾಗ ಇದನ್ನು ನೀರಲ್ಲಿ ಹಾಕಿ ಬೇಯಿಸ್ಬೇಕು ಗೈಸ್. ಒಂದು 10 ಮಿನಿಟ್ಸ್ ಇದನ್ನು ನೀರಲ್ಲಿ ಹಾಕಿ ಬೇಯಿಸ್ಬೇಕು. ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಕಲ್ಲ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಗೈಸ್ ಇವತ್ತೇ ನಾನು ವೀಡಿಯೋ ನೋಡ್ಕೊಂಬಂದೆ. ಆ್ಯಕ್ಚುಲಾಗಿ ಏನು ಅಂದರೆ ಫಸ್ಟೇ ಅದನ್ನು ಮಾಡಬಾರ್ದು. ಫಸ್ಟು ಅದನ್ನು ಫುಲ್ಲು ಬೇಯಿಸ್ಕೊಬೇಕು. 5 ಮಿನಿಟ್ಸಿಗೆ ಬೇಯಿಸ್ಬೇಕು. ಆಮೇಲೆ ಅದಕ್ಕೆ ಅದನ್ನು ಬೇಯಿಸ್ಬಿಟ್ಟು ಅದನ್ನು ತಕ್ಷಣ ಅದನ್ನು ತಣ್ಣೀರು ಕೋಲ್ಡ್ ವಾಟರ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಒಂದು 5 ನಿಮಿಷ, ಒಂದು ನಿಮಿಷ. ಆಮೇಲೆ ಅದನ್ನು ಎತ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಉಪ್ಪು ಹಾಕಿದ್ದೀವಲ್ಲ, ಸ್ವಲ್ಪ ಹಾಕಬೇಕು ಅನಿಸುತ್ತೆ. ಉಪ್ಪು, ಖಾರ, ಚಿಲ್ಲಿ ಫ್ಲೇಕ್ಸ್, ಸೋಯಾ ಸಾಸ್, ಸೆಸಮಿ ಸೀಡ್ಸ್ ಹಾಕ್ಬೇಕಂತೆ. ಅದು ಮನೇಲಿಲ್ಲ, ನಾನು ಹಾಕಲ್ಲ. ಆಮೇಲೆ ಚಾಪ್ ಗಾರ್ಲಿಕ್, ಆಮೇಲೆ ಕೊರಿಯಾಂಡರ್ ಹಾಕಬೇಕು. ಅಷ್ಟೇ ಗೈಸ್. ಇವಾಗ ನಾನು ನಿಮಗೆ 5 ಮಿನಿಟ್ಸ್ ಆದಮೇಲೆ ಸಿಗ್ತೀನಿ. ಸೊ ಗೈಸ್ ಇವಾಗ ಇಲ್ಲಿ ಇದೆಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಆಗಿದೆ, ಆಫ್ ಮಾಡಿದ್ದೀನಿ. ಇವಾಗ ಏನಿದೆ ಅದನ್ನು ಫಸ್ಟು ಕೋಲ್ಡ್ ವಾಟರ್ಗೆ ಹಾಕೋಬೇಕು. ಅದಕ್ಕೆ ಇವಾಗ ಸ್ವಲ್ಪ ಐಸ್ ಕ್ಯೂಬ್ ತರ್ತೀನಿ. ಇಲ್ಲಿದೆ ಶಿಟ್. ಇವಾಗ ಏನಿತ್ತು ಅದನ್ನ ಟ್ರಾನ್ಸ್ಫರ್ ಮಾಡಬೇಕು ಅಷ್ಟೇ. ಬನ್ನಿ, ಬಿಸಿ ಇದೆ ಅದು. ಫಸ್ಟು ಅದನ್ನು ಒಂದು ಲೋಟ ತಗೊಂಡು ಅದರಿಂದ ನೀರನ್ನ ಆಚೆ ಹಾಕಬೇಕು ಗೈಸ್. ನಾನು ಬಾಲ್ಸ್ ಮಾಡಿದ್ನಲ್ಲ, ಅದು ಕಾಣಿಸ್ತಾನೆ ಇಲ್ಲ. ಆಲೂಗಡ್ಡೆ ಎಲ್ಲ ಹೋಗ್ಬಿಟ್ಟಿದೆ. ಅದ್ರೊಳಗಡೆ ಹಿಂಗೆ ಸಾರಾಗ್ಬಿಟ್ಟಿದೆ. ಬೇರೆ ತಗೊಂಡು ಅವ್ರದ್ದೆಲ್ಲ ಚೆನ್ನಾಗೇ ಬಂದಿತ್ತು ಗೈಸ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಅಯ್ಯೋ, ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಇದನ್ನು ತಗೊಬಂದಿದ್ದೆ. ಈ ಥರ ಆಗಿದೆ. ಅಯ್ಯೋ, ಇಲ್ಲವೇ ಇಲ್ಲ ಅದು ಬಾಲು. ಈಗ ಏನು ಮಾಡೋಕ್ಕಾಗಲ್ಲ ಗೈಸ್. ನಾನೇನು ಗೊತ್ತಿತ್ತು ಹಿಂಗಾಗುತ್ತೆ ಅಂತ. ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತಂದ್ರೂ ನನಗೆ ಗೊತ್ತಾಗ್ತಾ ಇಲ್ಲ. ಇದೊಳ್ಳೆ ಪಾಯಸ ಥರ ಆಗೈತೆ. ಬಾಲ್ ಎಲ್ಲ ಕಷ್ಟಪಟ್ಟು ಅದನ್ನೆಲ್ಲ ಹಿಂಗೆ ಮಾಡಿ ಹಾಕಿದೆ ಗೈಸ್. ಅದೂ ಇಲ್ಲ. ಇವಾಗ ಐಸ್ ಕ್ಯೂಬ್ ಹಾಕಿ ಕೋಲ್ಡ್ ವಾಟರ್ ಎಲ್ಲ ತಯಾರು ಮಾಡಿದ್ನೆಲ್ಲ ಚೆಲ್ಲಬೇಕಷ್ಟೆ. ಅಲ್ಲೇನೂ ಹಾಗೇ ಇಲ್ಲ. ನೀವೇ ನೋಡಿ, ಒಳ್ಳೆ ಪಾಯಸ ಥರ ಆಗಿದೆ. ಪಾಯಸನೂ ಅಲ್ಲ ಅಲ್ಲಿ. ಇದ್ರ ಬದಲು ಬೇರೆದಾದ್ರೂ ಮಾಡ್ಬೋದು. ಬಾಲ್ಸ್ ಅಲ್ಲಿ ಗೈಸ್, ನಾನು ನಿಜವಾಗ್ಲೂ ಏನೋ ಮಾಡೋಕ್ಕೆ ಹೋದೆ, ಏನೋ ಆಗೋಯ್ತು. ಇದೆಲ್ಲ ಮಾಡಿ ಎಲ್ರಿಗೂ ಟೇಸ್ಟ್ ಮಾಡಿಸಿ ಹೆಂಗಿದೆ ಅಂತ ತೋರಿಸೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ನೋಡಿದ್ರೆ ಈ ಥರ ಆಗಿದೆ. ಫಸ್ಟ್ ಇವೆಲ್ಲ ಕ್ಲೀನ್ ಮಾಡಬೇಕಿಲ್ಲ ಅಂದರೆ ನಮ್ಮ ಅಜ್ಜಿ ಬಂದು ನಾನು ನೋಡಿ ಮಾಡ್ತಾರೆ. ನನಗೆ ಹೆಂಗೆ ಗೊತ್ತಿತ್ತು ಗೈಸ್ ಇದಾಗುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ನಾನು ಊಟನೂ ತಿಂದಿಲ್ಲ. ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ನಾನು ಪೊಟ್ಯಾಟೊ ತಂದಿದ್ದೀವಿ. ಸುಮ್ಮನೆ ಅದ್ರ ಬದಲು ಮ್ಯಾಗಿನಾದರೂ ತಿಂದಿದ್ದೆ ಹೊಟ್ಟೆನಾದರೂ ತುಂಬ್ತಿತ್ತು ನಂದು. ಇವಾಗ ಮ್ಯಾಗಿನೂ ಇಲ್ಲ, ಇದೂ ಇಲ್ಲ, ಪಾಸ್ತಾನೂ ಇಲ್ಲ, ಏನೂ ಇಲ್ಲ. ನಾನು ಊಟನೇ ಮಾಡಿಲ್ಲ. ರಾತ್ರಿ ಮ್ಯಾಗಿ ಮಾಡ್ಕೊಂಡು ತಿಂತೀನಿ ಅಷ್ಟೇ ಗೈಸ್. ಇವಾಗ ನನಗೆ ಮೂಡೇ ಇಲ್ಲ.
ಊಟ ತಿನ್ನೋಕ್ಕೂ ಮುಡಿಲ್ಲ. ಅದೊಳ್ಳೆ ಹೆಂಗಾಗಿತ್ತು ಅಂದರೆ ಒಳ್ಳೆ ಪಾಯಸ ಥರ ಆಗಿತ್ತು. ಸುಮ್ಮನೆ ಎಷ್ಟೊತ್ತೆಲ್ಲ ಕಷ್ಟಪಡ್ಕೊಂಡು 4 ಆಲೂಗೆಡ್ಡೆ ವೇಸ್ಟ್ ಮಾಡಿದೆ. ಇನ್ನೊಂಚೂರು ಸೈಡಲ್ಲಿ ಎತ್ತಿಟ್ಟಿದ್ದೆ ನೋಡಿ. ಇವಾಗ ನನಗೆ ಮಾಡೋಕ್ಕೆ ಮೂಡೂ ಇಲ್ಲ. ಯಾವನು ಮಾಡ್ತೇನೆ ಮತ್ತೆ ನಾನು ಮಾಡಲ್ಲ ಗೈಸ್. ಇಷ್ಟೇ ಮುಗೀತು. ಕುಕ್ಕಿಂಗೆಲ್ಲ ಏನೂ ಮಾಡಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರು ಮಾಡೋಂಗಿದ್ರೆ ಮಾಡ್ತೀನಿ. ನನಗೆ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ಬೇರೆ ರೆಸಿಪಿನಾದರೂ ಟ್ರೈ ಮಾಡಬೇಕಿತ್ತು. ನಂದು ಬರೀ ಇದೇ ತೋರಿಸ್ತಿತ್ತು ಗೈಸ್. ಅದಕ್ಕೆ ಇದು ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತ ಮಾಡಿದೆ. ನೋಡಿದ್ರೆ ಈ ಥರ ಆಯಿತು. ಸೋಯಾ ಸಾಸ್ ಎಲ್ಲ ಇಸ್ಕೊಂಬಂದಿದ್ದೆ ಅಕ್ಕನ ಹತ್ರ ಹೋಗ್ಬಿಟ್ಟು ಇದನ್ನು ಮಾಡೋಕ್ಕೆ. ವೇಸ್ಟ್, ಏನೂ ಆಗಲಿಲ್ಲ. ಇವಾಗ ಆ ಸಾಸ್ನ ವಾಪಸ್ ಕೊಟ್ಬಿಟ್ಟು ಬರಬೇಕು. ತನುಗೆಲ್ಲ ಹೇಳಿದೆ, ಬಿಲ್ಡಪ್ ಕೊಟ್ಟು ಕಳಿಸಿದೆ, ನಾಳೆ ಮಾಡ್ತೀನಿ ಕಣೆ ನೀನು ಆರಾಮಾಗಿ ಬಾ ಸಾಯಂಕಾಲ ಅಂದ್ಬಿಟ್ಟು. ಏನೂ ಮಾಡಿಲ್ಲ, ನಾನೇ ತಿಂದಂಗೆ ಕೂತಿದ್ದೀನಿ. ಅವಳು ಬಂದಮೇಲೆ ಅವ್ಳ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಗೈಸ್. ಅಷ್ಟೇ.